ಅಣ್ಣ ಬಟ್ಟೆ ಐರನ್ ಕೊಟ್ಟಿದ್ನಲ್ಲ ಇನ್ನ ಅರ್ಧ ಗಂಟೆಲಿ ಕೊಡಕ್ಕಾಗುತ್ತಾ? ಏನಣ್ಣ ಯಾವಾಗ್ಲೂ ಅರ್ಜೆಂಟ್ ಮಾಡ್ತಿರಲ್ಲ. ಅಣ್ಣ ಒಂದ್ ಅರ್ಧ ಗಂಟೆ ಬಿಟ್ಟು ಬನ್ನಿ. ಹೌದಾ ಸರಿ ಅಣ್ಣ ಈ ತರ ಒಂದ್ ಶರ್ಟ್ ಬೇಕು, ಎಷ್ಟಾಗತ್ತೆ? ಯಾವ್ದು ಅದು ಬೇಕಣ? ಬೇಡ, ಅದು ಬೇಡ, ಆ ತರದ್ದು. ಇದಾ? ಓ ಇದು ನೋಡಕ್ ಸೇಮ್ ಇದೆ. ಯಾವ್ದಾರು ಒಂದ್ ಹೇಳೋಣ. ಅಣ್ಣ ಎಷ್ಟಾಗತ್ತೆ ಇದು? 1000 ರೂಪಾಯಿ ಆಗತ್ತಣ್ಣ. ಇನ್ನೇನ್ ಮಾಡಕ್ಕಾಗತ್ತೆ, ಮಾಡಿದ ತಪ್ಪಿಗೆ ಅನುಭವಿಸಲೇಬೇಕಾಗತ್ತೆ. ಕೊಡೋಣ, ತಗೊಳ್ಳೋಣ, ರೆಡಿಯಾಗಿ ತಗೊಳ್ಳೋಣ. ಮಗ ನನಗೊಂದು ಅರ್ಥ ಆಗ್ಲಿಲ್ಲ. ಯಾಕಲ್ಲಿ ದುಡ್ಡು ಇಕ್ದೆ? ಅಣ್ಣ ಇಲ್ಲಿ ಕೆಳಗಡೆ ಬಿದ್ದಿತ್ತು, ಈ ದುಡ್ಡು ನಿಮ್ದೇನ ತಗೊಳ್ಳಿ, ಇಲ್ಲಿ ಇಕ್ತೀನಿ ನೋಡಿ. ಅವ್ರು ಎಷ್ಟು ಕಷ್ಟ ಬೀಳ್ತಾರೆ ಅಂತ ಗೊತ್ತಾಯ್ತಣ್ಣ, ಯಾಕಂದ್ರೆ ಆ ಕಷ್ಟಕ್ಕೆ ಕಾರಣ ಆಗಿದ್ದೆ ನಾನು. ಪದೇ ಪದೇ ಕಾಲ್ ಮಾಡ್ತಾರ, ಯಾವ ಕೆಲಸ ಅಂತ ಮಾಡೋಣ ನಾವು? ಇಲ್ಲಿ ನೋಡಿದ್ರೆ ಬಟ್ಟೆನ ಸಿಟ್ಟು ಇವಾಗ ಏನ್ ಮಾಡೋಣ ನಾವು? ಹೇಳ್ಬಿಟ್ಟೆ ಕೊಡ್ಬೋದಾಗಿತ್ತಲ್ಲ. ಹೇಳ್ಬಿಟ್ಟೆ ಕೊಡ್ತಾ ಇದ್ದೆ. ಅವ್ರಿಗೆ ಕಷ್ಟ ಇರ್ಬೋದು, ಆದ್ರೆ ಸ್ವಾಭಿಮಾನಕ್ಕೆ ಏನು ಕೊಡ್ತಾ ಇಲ್ಲ. ಅವ್ರು ಇಸ್ಕೊಳಲ್ಲ ಅಂತ ಗೊತ್ತಾಯ್ತು. ಯಾಕಂದ್ರೆ ಈ ಶರ್ಟ್ ನಂದಲ್ಲಣ್ಣ, ಅಂಗಡಿಗೆ ಹೋಗಿ ಹೊಸ ತಂದು ಕೊಟ್ಟವ್ರೆ. ದೇವ್ರೆ, ಖಾಲಿ ಕೈ ಮನೆಗೆ ಹೋಗ್ಬಿಟ್ಟು ಹೆಂಗ ಕೊಟ್ಟೆಲ್ಲ. ಒಂದೊಂದ್ಸರಿ ನಮ್ಗೆ ಗೊತ್ತಿಲ್ದಂಗೆ ನಮ್ಮಿಂದ ತಪ್ಪುಗಳಾಗಿರುತ್ತೆ, ಅದನ್ನ ನಾವೇ ಸರಿ ಮಾಡ್ಕೋಬೇಕು ಹೊರ್ತು ಇನ್ನೊಬ್ರ ಮೇಲೆ ಹಾಕ್ಬಾರ್ದು. ಸಾವಿನ ಸುಳಿಯಲಿ ಸಿಲುಕಿದ ಜೀವಕ್ಕೆ